ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ಗಾಯ್ಸ್, ಪ್ರಪಂಚದ ಮೊದಲನೇ CNG ಮೋಟರ್ ಸೈಕಲ್ ಲಾಂಚ್ ಆಗಿದೆ. ಅದು ಕೂಡ ನಮ್ಮ ಇಂಡಿಯನ್ ಬ್ರ್ಯಾಂಡ್ ಬಜಾಜ್ ಕಡೆಯಿಂದ. 25 ವರ್ಷದಿಂದ 1999ರಲ್ಲಿ ಮೊದಲನೇ CNG ಆಟೋ ರಿಕ್ಷಾ ಲಾಂಚ್ ಆಯಿತು. ಅದು ಕೂಡ ಬಜಾಜ್ ಕಡೆಯಿಂದನೇ. ಸೊ ಅವಾಗ CNG ಸೆಂಟರ್ಗಳು ತುಂಬ ಕಮ್ಮಿ ಇತ್ತು, ಬಟ್ ಇವಾಗ ಪರವಾಗಿಲ್ಲ, ಸುಮಾರಾಗಿ CNG ಸೆಂಟರ್ಗಳನ್ನ ನಾವು ನೋಡ್ತಾ ಇರ್ಬೋದು. ಆ್ಯಂಡ್ ಹಾಗೆ ಸುಮಾರು ಕಂಪ್ನಿಗಳು ಕೂಡ CNG ಆಟೋ ರಿಕ್ಷಾಗಳನ್ನ ಲಾಂಚ್ ಮಾಡಿದ್ದಾರೆ. ಬಟ್ ಮೋಟರ್ ಸೈಕಲಲ್ಲಿ ಯಾವುದೇ ಥರ CNG ಬರುತ್ತೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ಬಟ್ ಇವಾಗ ಅಫಿಷಿಯಲಿ ಬಜಾಜ್ ಕಂಪ್ನಿ ಕಡೆಯಿಂದ CNG ಮೋಟರ್ ಸೈಕಲ್ ಒಂದು ಲಾಂಚ್ ಆಗಿದೆ. ಈ ಗಾಡಿ ಹೆಸರು ಬಂದು ಫ್ರೀಡಮ್ 125 ಅಂತ. ಈ ಒಂದು ಗಾಡಿ ಒಟ್ಟು 3 ವೇರಿಯಂಟಲ್ಲಿ ಲಾಂಚ್ ಆಗಿದೆ. ಒಂದು ಫ್ರೀಡಮ್ 125 ಡಿಸ್ಕ್ LED ಅಂತ ಟಾಪ್ ವೇರಿಯಂಟು, 1,10,000 ರೂಪಾಯಿ ಆಗುತ್ತೆ ಎಕ್ಸ್ ಶೋರೂಮ್ ಪ್ರೈಸು. ಇನ್ನೊಂದು ಬಂದು ಫ್ರೀಡಮ್ 125 ಡಿಸ್ಕ್ ಬದಲು ಡ್ರಮ್ ಇರುತ್ತೆ, ಸೊ ಡ್ರಮ್ LED ಅಂತ. ಇದು ಬಂದು ಮಿಡ್ ವೇರಿಯಂಟು. ಈ ಗಾಡಿ ಪ್ರೈಸ್ ಬಂದು 1,05,000 ರೂಪಾಯಿ ಇದೆ. ಇದಾದ್ಮೇಲೆ ಇನ್ನೊಂದು ವೇರಿಯಂಟು, ಬೇಸ್ ವೇರಿಯಂಟ್ ಬಂದು ಫ್ರೀಡಮ್ 125 ಡ್ರಮ್ ಅಂತ. ಈ ಗಾಡಿ ಬಂದು 95,000 ರೂಪಾಯಿ ಇದೆ ಎಕ್ಸ್ ಶೋರೂಮ್ ಪ್ರೈಸು. ಇವತ್ತು ನಾನು ಈ ಒಂದು ಗಾಡಿಗಳು ಯಾವ ಥರ ಇದೆ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ಏನಾರು ನೋಡ್ತಾ ಇದ್ದಾರೆ ಅಥವಾ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಏನಾರು ನೋಡ್ತಾ ಇದ್ದೀರಾ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರುವಂಥ ನೋಟಿಫಿಕೇಶನ್ ಬೆಲ್ನ ಕ್ಲಿಕ್ ಮಾಡಿ. ಈ ಗಾಡಿಗಳು ನೋಡೋದಕ್ಕೆ ಸೇಮ್ ನಿಮಗೆ ಸೀಟ್ ಎಂಡ್ ಯಾವ ಥರ ಇರುತ್ತೆ ಅದೇ ಥರ ಇರುತ್ತೆ. ಲುಕ್ ವೈಸ್ ನಿಮಗೆ ಮೇಜರ್ ಡಿಫ್ರೆನ್ಸ್ ಇರಲ್ಲ. ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ ಆ್ಯಂಡ್ ರೇರಲ್ಲಿ ಲಿಂಕ್ಡ್ ಕಾಯಿಲ್ ಸಸ್ಪೆನ್ಷನ್, ಮೋನೋಶಾಕ್ ಸಸ್ಪೆನ್ಷನ್ ಯೂಸ್ ಮಾಡಿದ್ದಾರೆ. ಸೊ ಇಂಜಿನ್ ಕೂಡ ಅಷ್ಟೇ 125 ಇಂಜಿನ್ನೇ ಯೂಸ್ ಮಾಡಿರ್ಬೋದು, ಯಾಕಂದರೆ ನೇಮ್ ನೀವು ನೋಡ್ತಾ ಇದ್ದಾರೆ ಫ್ರೀಡಮ್ 125 ಅಂತ. ಆ್ಯಂಡ್ ಬಜಾಜಲ್ಲಿ ಆಲ್ರೆಡಿ ನಮಗೆ CT 125 ಇಂಜಿನ್ ನಾವು ನೋಡಿದ್ವಿ. ಸೊ ಅದೇ ಇಂಜಿನ್ನೇ ಸ್ವಲ್ಪ ಮಾಡಿಫೈಡ್ ಮಾಡಿ ಇದನ್ನ ಲಾಂಚ್ ಮಾಡಿರ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಆ್ಯಂಡ್ ಹಾಗೆ ಇದರಲ್ಲಿ 2 ಫ್ಯೂಯಲ್ ಆಪ್ಷನ್ ಇರುತ್ತೆ, ಒಂದು CNG ಆ್ಯಂಡ್ ಪೆಟ್ರೋಲ್. ಸೊ ನೀವು CNG ಗಾಡಿ ಇದ್ರೂ ಕೂಡ ನೀವು ಗಾಡಿ ಸ್ಟಾರ್ಟ್ ಆಗಬೇಕು ಅಂದರೆ ಮ್ಯಾಂಡೇಟರಿ ಪೆಟ್ರೋಲ್ ಇರಲೇಬೇಕು. ಸೊ ನೀವು ಆಟೋ ರಿಕ್ಷಾದಲ್ಲೂ ಅಷ್ಟೇ 2 ಲೀಟ್ರ್ ಪೆಟ್ರೋಲ್ ಇದ್ರೇ ಗಾಡಿ ಸ್ಟಾರ್ಟ್ ಆಗೋದು. ಅದೇ ಥರನೇ ಈ ಒಂದು ಬೈಕಲ್ಲೂ ಕೂಡ ಪೆಟ್ರೋಲ್ ಟ್ಯಾಂಕ್ ಕೂಡ ಇರುತ್ತೆ ಆ್ಯಂಡ್ CNG ಟ್ಯಾಂಕ್ ಕೂಡ ಇರುತ್ತೆ. CNG ಟ್ಯಾಂಕ್ ಬಂದು ನಿಮಗೆ ಸಿಲಿಂಡರ್ ಇರುತ್ತೆ. ಸಿಲಿಂಡರ್ ಬಂದು ಕಂಪ್ಲೀಟ್ಲಿ ಸೀಟ್ ಕೆಳಗಡೆ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಅದಕ್ಕೆ ಸ್ವಲ್ಪ ಚಾಸಿನ ಆಲ್ಟರ್ ಮಾಡಿದ್ದಾರೆ. ಅದು ಬಿಟ್ಟರೆ ಈ ಒಂದು ಗಾಡಿ ನಾವು ಓಡಿಸೋದು ಹೆಂಗೆ ಅಂತ ನೋಡಿದ್ರೆ, ಈ ಒಂದು ಗಾಡಿನ 2 ರೈಡಿಂಗ್ ಮೋಡಲ್ಲಿ ನಾವು ಓಡಿಸ್ಬೋದು. ಒಂದು CNG ಮೋಡು, ಇನ್ನೊಂದು ಪೆಟ್ರೋಲ್ ಮೋಡು. 2 ಮೋಡಲ್ಲೂ ಕೂಡ ನಾವು ಓಡಿಸ್ಬೋದು ಅಂತ ಕಂಪ್ನಿಯವರು ಹೇಳ್ತಿದ್ದಾರೆ. ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಕೂಡ ಒಂದು ಸ್ವಿಚ್ನ ಕೊಟ್ಟಿರ್ತಾರೆ ಸೈಡಲ್ಲಿ. ಸೊ ನಿಮಗೆ CNG ಬೇಕು ಅಂದರೆ CNGಗೆ ಸ್ವಿಚ್ ಮಾಡ್ಕೋಬೋದು, ಇಲ್ಲ ನಿಮಗೆ CNG ಬೇಡ ಪೆಟ್ರೋಲ್ ಬೇಕು ಅಂದರೆ ಪೆಟ್ರೋಲ್ಗೆ ಸ್ವಿಚ್ ಮಾಡ್ಕೋಬೋದು. ಅದು ಬಿಟ್ಟರೆ ಈ ಒಂದು ಗಾಡಿದು ಪವರು, ಟಾರ್ಕು, ಮೈಲೇಜ್ ಬಗ್ಗೆ ಎಲ್ಲ ಏನು ಮಾತಾಡಲಿಲ್ಲ. ಬಟ್ ಸ್ಟಿಲ್ ಕೆಲವೊಂದಷ್ಟು ಇನ್ಫಾರ್ಮೇಷನ್ಗಳ ಪ್ರಕಾರ ಈ ಒಂದು ಗಾಡಿ 125cc ಒಂದು ಇಂಜಿನ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಹಾಗೆ ಪವರು, ಟಾರ್ಕ್ ಬಂದು ಆಲ್ಮೋಸ್ಟು 125cc CT 125 ಏನಿದೆ ಅದರಷ್ಟು ಇರುತ್ತೆ ಅಥವಾ ಅದಕ್ಕಿಂತ ಕಮ್ಮಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಯಾಕೆ ಅದಕ್ಕಿಂತ ಕಮ್ಮಿ ಇರುತ್ತೆ ಅಂದರೆ CNG ಅಲ್ವಾ, CNG ಗಾಡಿಗಳಲ್ಲಿ ಸ್ವಲ್ಪ ಪವರ್ ಟಾರ್ಕ್ ಬೇರೆ ಗಾಡಿಗಳಿಗಿಂತ ಕಮ್ಮಿ ಇರುತ್ತೆ. ಅದಕ್ಕೋಸ್ಕರ ಅದಕ್ಕಿಂತ ಸ್ವಲ್ಪ ಲೈಟಾಗಿ ಕಮ್ಮಿ ಇರುತ್ತೆ. ಅದು ಬಿಟ್ಟರೆ ಮೈಲೇಜ್ ಬಂದು ನಿಮಗೆ ಆಲ್ಮೋಸ್ಟ್ ಒಂದು 100 ಕಿಲೋಮೀಟ್ರ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ 100 ಕಿಲೋಮೀಟ್ರ್ ಮೈಲೇಜ್ ಬಂದರೆ ಒಂದು ಒಳ್ಳೆ ಮೈಲೇಜ್ ಅಂತ ಅನ್ಬೋದು. ಯಾಕೆ ಅಂದರೆ CNGದು ಪ್ರೈಸ್ ಬಂದು ನಿಮಗೆ ಹತ್ತತ್ರ 1 kg. ಪೆಟ್ರೋಲ್ನ ನಾವು ಲೀಟರ್ ಲೆಕ್ಕದಲ್ಲಿ ಮೆಜರ್ ಮಾಡ್ತೀವಿ, ಬಟ್ ಅದೇ ಥರನೇ CNGನ ನಾವು kg ಲೆಕ್ಕದಲ್ಲಿ ಮೆಜರ್ ಮಾಡ್ತೀವಿ. 1 kg CNG ಬಂದು 60 ರಿಂದ 70 ರೂಪಾಯಿ ಆಗುತ್ತೆ. ಸೊ 70 ರೂಪಾಯಿಗೆ ನಿಮಗೆ 100 ಕಿಲೋಮೀಟರ್ ಹೋಗುತ್ತೆ ಅಂದರೆ ಒಂದು ಒಳ್ಳೆ ಮೈಲೇಜ್ ಅಂತ ಅನ್ಬೋದು. ಪೆಟ್ರೋಲ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಅನಿಸುತ್ತೆ. ಅದೇ ನೀವು ಎಲೆಕ್ಟ್ರಿಕ್ ಗಾಡಿಗಳು ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾಕಂದರೆ ಎಲೆಕ್ಟ್ರಿಕ್ ಗಾಡಿಗಳು ಕಂಪ್ಲೀಟ್ಲಿ ಕಮ್ಮಿ ರನ್ ಕಾಸ್ಟ್. ಸೊ ನಿಮಗೆ ಕರೆಂಟ್ ಬಿಲ್ ಅಂದರೆ ಎಷ್ಟು ಬಂದ್ಬಿಡುತ್ತೆ, 10 ರೂಪಾಯಿ 20 ರೂಪಾಯಿ ಬಂದ್ಬಿಡುತ್ತೆ. ಅದನ್ನ ಕಂಪೇರ್ ಮಾಡಿದ್ರೆ ರನ್ ಕಾಸ್ಟ್ ಬಂದು ಎಲೆಕ್ಟ್ರಿಕ್ ಗಾಡಿಗಳಿಗಿಂತ ಜಾಸ್ತಿ ಇದೆ. ಪೆಟ್ರೋಲ್ ಗಾಡಿಗಳು ಕಂಪೇರ್ ಮಾಡಿದ್ರೆ ರನ್ ಕಾಸ್ಟು ಕಮ್ಮಿ ಇದೆ. ಅದು ಬಿಟ್ಟರೆ ಈ ಒಂದು ಗಾಡಿದು ಪೊಲ್ಯೂಷನ್ ರೇಟಿಂಗ್ ಏನಿದೆ ಅಂತ ನೋಡಿದ್ರೆ, ಎಲೆಕ್ಟ್ರಿಕ್ ಗಾಡಿಗೆ ಈ ಗಾಡಿನ ಕಂಪೇರ್ ಮಾಡಲಿಲ್ಲ, ಪೆಟ್ರೋಲ್ ಗಾಡಿಗೆ ಕಂಪೇರ್ ಮಾಡಿದ್ರೆ ಈ ಒಂದು ಗಾಡಿದು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಬಂದು 26% ಕಮ್ಮಿ ಅಂತೆ. ಜೊತೆಗೆ 85% ಲೋಯರ್ NMHC ಅಂತೆ ಆ್ಯಂಡ್ 43% ಲೆಸ್ NOx ಅಂತ ಕ್ಲೈಮ್ ಮಾಡಿದ್ದಾರೆ. ಸೊ ಪೆಟ್ರೋಲ್ ಗಾಡಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಲೆಸ್ ಪೊಲ್ಯೂಷನ್ ಅಂತ ಅನ್ಬೋದು. ಇನ್ನು ಈ ಒಂದು ಗಾಡಿದು ಸೇಫ್ಟಿ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ. ಯಾಕೆ ಅಂದರೆ ಈ ಒಂದು ಗಾಡಿಯಲ್ಲಿ ಸಿಲಿಂಡರ್ ಇರೋದ್ರಿಂದ ಅಪ್ಪಿ ತಪ್ಪಿ ಏನಾರ ಬ್ಲಾಸ್ಟ್ ಆಗ್ಬಿಟ್ರೆ ಮೇಜರ್ ಇಂಪ್ಯಾಕ್ಟ್ ಆಗುತ್ತೆ. ಸೊ ಸಿಲಿಂಡರ್ ಅಲ್ವಾ, ಪ್ರೆಷರ್ ಕೂಡ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಗಾಡಿಯಲ್ಲಿ ಏನಾರ ಫ್ಲೇಮಬಲ್ ಏನಾರ ಇತ್ತು ಅಂದರೆ ಅವಾಗ ಕೂಡ ಬ್ಲಾಸ್ಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ಕಂಪ್ನಿಯವ್ರು ಏನು ಮಾಡಿದ್ದಾರೆ ಅಂದರೆ ಟೋಟಲ್ ಆಗಿ 11 ಸೇಫ್ಟಿ ಟೆಸ್ಟ್ ಮಾಡಿದಾರಂತೆ. ಅಂದರೆ ಗಾಡಿಗೆ ಫ್ರಂಟಿಂದ ಗುದ್ದಾಗ ಹೆಂಗೆ ಇರುತ್ತೆ, ಆ್ಯಂಡ್ ಹಾಗೆ ಸೈಡಿಂದ ಏನಾರ ಗಾಡಿ ಬಿದ್ದರೆ ಯಾವ ಥರ ಇರುತ್ತೆ, ಆ್ಯಂಡ್ ಹಾಗೆ ಗಾಡಿನ ಮೇಲ್ಗಡೆಯಿಂದ ಬೀಳಿಸಿದ್ರೆ ಯಾವ ಥರ ರಿಯಾಕ್ಷನ್ ಇರುತ್ತೆ. ಜೊತೆಗೆ 10 ಟನ್ ಕೆಪಾಸಿಟಿ ಇರೋಂಥ ಒಂದು ಲಾರಿನ ಮೇಲ್ಗಡೆ ಹಚ್ಚಿದ್ರೆ ಗಾಡಿಲಿರುವಂಥ ಸಿಲಿಂಡರ್ ಪ್ರೆಷರ್ ಏನಾರ ಬೇರೆ ಆಗುತ್ತಾ ಏನು ಎತ್ತ ಅಂತೆಲ್ಲ ಚೆಕ್ ಮಾಡಿದಾರಂತೆ. ಸೊ 11 ಸೇಫ್ಟಿ ಟೆಸ್ಟಲ್ಲಿ ಈ ಒಂದು ಗಾಡಿ ಕ್ಲಿಯರ್ ಆಗಿದೆ ಅಂತ ಕಂಪ್ನಿಯವರು ಕ್ಲೈಮ್ ಮಾಡಿರೋದ್ರಿಂದ ಒಂದು ಸೇಫ್ಟಿ ಗಾಡಿ ಅಂತ ಅನ್ಬೋದು ಒಂದು ರಿಪೋರ್ಟ್ಸ್ಗಳ ಪ್ರಕಾರ. ಇನ್ನು ಈ ಒಂದು ಗಾಡಿದು ಫೀಚರ್ಸ್ಗಳು ನೋಡಿದ್ರೆ ಸದ್ಯಕ್ಕೆ ಫೀಚರ್ಸ್ಗಳ ಬಗ್ಗೆ ಏನು ಹೇಳಿಲ್ಲ, ಬಟ್ ಬ್ಲೂಟೂತ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಬ್ಲೂಟೂತ್ ಅಂದರೆ ಮೇ ಬಿ ನಾವು ಕಾಲ್ ಕನೆಕ್ಟ್ ಮಾಡ್ಕೋಬೋದು ಅಥವಾ ಮೇ ಬಿ ಏನಾರ ನಾವು ಆ್ಯಪ್ ಕೀಪ್ ಏನಾರ ಕೊಟ್ಟರು ಕೊಡ್ಬೋದು. ಬಟ್ ಬ್ಲೂಟೂತ್ ಇರುತ್ತೆ ಅಂತ ಕಂಪ್ನಿಯವರು ಹೇಳಿದ್ದಾರೆ.
ಇನ್ನು ಈ ಒಂದು ಗಾಡಿದು ಪ್ರೈಸ್ ಎಲ್ಲ ನಾನು ಹೇಳಿದೆ ಆಲ್ರೆಡಿ 1,10,000 ರೂಪಾಯಿ ಗಂಟ ಇದೆ. ಆ್ಯಂಡ್ ಬೇಸ್ ಗಾಡಿಗೆ ಬಂದು 95,000 ರೂಪಾಯಿ ಇದೆ. ಈ ಗಾಡಿ ಪ್ರೈಸ್ನ ನಾವು ಕಂಪೇರ್ ಮಾಡಿದ್ರೆ ಎಲೆಕ್ಟ್ರಿಕ್ ಗಾಡಿಗಳಿಗಿಂತ ಕಮ್ಮಿ ಪ್ರೈಸಲ್ಲಿ ಈ ಒಂದು ಗಾಡಿ ಸಿಗ್ತಾ ಇದೆ ಅಂತ ಅನ್ಬೋದು. ಆ್ಯಂಡ್ ಹಾಗೆ ಈ ಒಂದು ಗಾಡಿದು ಬುಕ್ಕಿಂಗ್ ಕೂಡ ಇವಾಗ ಓಪನ್ ಆಗಿದೆ. ಇಷ್ಟ ಇರೋರು ಬೇಕಾದ್ರೆ ಹೋಗಿ ಬಜಾಜ್ ಶೋರೂಮ್ಗೆ ಹೋಗಿ ಬುಕ್ ಮಾಡ್ಕೋಬೋದು. ಆ್ಯಂಡ್ ಹಾಗೆ ಡೆಲಿವರಿ ಬಂದು ಮಹಾರಾಷ್ಟ್ರ ಮತ್ತು ಗುಜರಾತಲ್ಲಿ ನೆಕ್ಸ್ಟ್ ತಿಂಗಳಿಂದ ಸ್ಟಾರ್ಟ್ ಆಗುತ್ತಂತೆ. ಬಟ್ ನಮ್ಮ ಕರ್ನಾಟಕಕ್ಕೆಲ್ಲ ಬರೋಕ್ಕೆ ಡಿಸೆಂಬರ್ ಆಗುತ್ತಂತೆ. ಸೊ ಒಂದು 6 ತಿಂಗಳು ವೇಟ್ ಮಾಡಬೇಕಾಗುತ್ತೆ. ಇನ್ನು ಈ ಒಂದು ಗಾಡಿನ ತಗೋಬೋದಾ ಅಂತ ಕೇಳೋರಾದರೆ, ಸೊ ನನ್ನ ಪ್ರಕಾರ ನೋಡಿ, ನಿಮಗೆ ಏನಾರ ಎಕೋ ಫ್ರೆಂಡ್ಲಿ ಗಾಡಿ ಏನಾರ ಬೇಕು, ಜೊತೆಗೆ ನಿಮಗೆ ಸ್ವಲ್ಪ ಪವರು ಟಾರ್ಕು ಸುಮಾರಾಗಿದ್ರು ಪರವಾಗಿಲ್ಲ, ಪ್ರಾಕ್ಟಿಕಲಿ ನಿಮಗೆ ಚೆನ್ನಾಗಿರೋ ಗಾಡಿ ಬೇಕು ಅಂತ ಅನ್ನೋರು ಈ ಒಂದು ಗಾಡಿನ ಟ್ರೈ ಮಾಡ್ಬೋದು. ಸೊ ಎಸ್ಪೆಷಲಿ ನೀವೇನಾರ ಸ್ವಲ್ಪ ಸಿಟಿ ಬಿಟ್ಟು ಒಂದು 50-60 ಕಿಲೋಮೀಟರ್ ಎಕ್ಸ್ಟ್ರಾ ಲಾಂಗ್ ಏನಾರ ಹೋಗ್ತೀರಾ ಅಂದರೆ ಅಂಥವ್ರಿಗೆ ಈ ಒಂದು ಗಾಡಿ ಯೂಸ್ ಆಗುತ್ತೆ. ಯಾಕೆಂದರೆ ನನ್ನ ಪ್ರಕಾರ ಸಿಟಿಗೆ ಎಲೆಕ್ಟ್ರಿಕ್ ಗಾಡಿ ಬೆಸ್ಟ್. ಯಾಕೆಂದರೆ ಸಿಟಿಲಿ ನಾವೇನು ಜಾಸ್ತಿ ಅಂದರೆ ಹಬ್ಬ ಅಂದರೆ ಒಂದು 20-30 ಕಿಲೋಮೀಟರ್ ಓಡಾಡ್ತೀವಿ. ಆ ಡಿಸ್ಟೆನ್ಸು, ಆ ಸರೌಂಡಿಂಗ್ಗೆ ನಾವು ಎಲೆಕ್ಟ್ರಿಕ್ ಗಾಡಿನ ಆರಾಮಾಗಿ ಯೂಸ್ ಮಾಡ್ಕೋಬೋದು. ತಪ್ಪಿ ಏನಾರು ಗಾಡಿ ಚಾರ್ಜಿಂಗ್ ಆಯಿತು ಅಂದರೆ ರಿಟರ್ನ್ ಮನೆಗೆ ಬಂದು ಕೂಡ ಚಾರ್ಜಿಂಗ್ ಹಾಕೋಬೋದು. ಅವಾಗ ಸ್ವಲ್ಪ ವೇಟಿಂಗ್ ಪೀರಿಯಡ್ ಇರುತ್ತೆ. ಬಟ್ ಅದೇ ನೀವೇನಾರ ಜಾಸ್ತಿ ಓಡಾಡ್ತೀರಾ, ಬಟ್ ನಿಮಗೆ ಪೆಟ್ರೋಲ್ ಗಾಡಿ ಇಷ್ಟ ಇಲ್ಲ, ಅದಕ್ಕಿಂತ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಇರುವಂಥ ಗಾಡಿ ಬೇಕು ಅಂತನ್ನೋರು ಈ ಥರ CNG ಗಾಡಿಗಳನ್ನ ತಗೋಬೋದು. ಪೆಟ್ರೋಲ್ ಗಾಡಿಗಳಷ್ಟೇನು ನಮಗೆ ಫ್ಯೂಯಲ್ ಸೆಂಟರ್ಗಳು ಜಾಸ್ತಿ ಸಿಗೋಲ್ಲ. ಪೆಟ್ರೋಲ್ ಬಂಕ್ಗಳಾದರೆ ಸುಮಾರು ಕಡೆ ನಾವು ನೋಡ್ಬೋದು. ಬಟ್ ಹಂಗಂತ ಅಂದ್ಬಿಟ್ಟು ತೀರಾ ಕಂಡಮ ಅಂತ ಏನಿಲ್ಲ. ಕೆಲವೊಂದು ಕಡೆ ಮೇನ್ ಹೈವೇಗಳಲ್ಲಿ CNG ಸೆಂಟರ್ಗಳನ್ನ ನಾವು ನೋಡ್ತೀವಿ. ಆ ಥರ ನೀವು ಓಡಾಡೋ ಕಡೆ ಏನಾರ CNG ಸೆಂಟರ್ಗಳೇನಾರ ಜಾಸ್ತಿ ಇದ್ದಾವೆ ಅಂದರೆ ಬೇಕಾದ್ರೆ ನೀವು ಈ ಒಂದು ಗಾಡಿನ ಟ್ರೈ ಮಾಡ್ಬೋದು. ಸೊ ಸೇಫ್ಟಿ ಬಗ್ಗೆ ಹೇಳ್ದಲ್ಲ, ಕಂಪ್ನಿಯವರು 11 ಸೇಫ್ಟಿ ಟೆಸ್ಟ್ ಮಾಡಿದಾರಂತೆ. ಸೊ ಅದರಿಂದ ಮೇ ಬಿ ಸೇಫ್ ಗಾಡಿ ಆಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಯಾಕೆ ಅಂದರೆ ಈ ಕಂಪ್ನಿ ಬಜಾಜ್ ಕಂಪ್ನಿ ಬಂದು ಯಾವುದೋ ಚಿಕ್ಕ ಪುಟ್ಟ ಕಂಪ್ನಿ ಅಲ್ಲ, ಒಂದು ದೊಡ್ಡ ಕಂಪ್ನಿ ಆಗಿರೋದ್ರಿಂದ, ರೆಪ್ಯೂಟೆಡ್ ಕಂಪ್ನಿ ಆಗಿರೋದ್ರಿಂದ ಸೇಫ್ಟಿ ಬಗ್ಗೆ ಪ್ರಿಕಾಷನ್ ತಗೊಂಡೇ ಮಾಡಿರ್ತಾರೆ ಅಂತ ನನ್ನ ಒಂದು ಅನಿಸಿಕೆ. ಇದು ಇವತ್ತಿನ ಒಂದು ವಿಡಿಯೋ. CNG ಮೋಟರ್ ಸೈಕಲ್ ಇವಾಗ ಲಾಂಚ್ ಆಗಿದೆ ಬಜಾಜ್ ಕಡೆಯಿಂದ. ನಿಮ್ಗೆ ಏನು ಅನಿಸುತ್ತೆ? ಎಲೆಕ್ಟ್ರಿಕ್ ಗಾಡಿಗಳಿಗಿಂತ CNG ಗಾಡಿಗಳು ವರ್ತಾ? ಸೊ ಪ್ರೈಸ್ ವೈಸು ಮತ್ತು ರೇಂಜ್ ವೈಸು ಮತ್ತು ಪ್ರಾಕ್ಟಿಕಲಿ ನಾವು ಯೂಸ್ ಮಾಡೋಕ್ಕೆ CNG ಗಾಡಿ ಚೆನ್ನಾಗಿರುತ್ತಾ, ಪೆಟ್ರೋಲ್ ಗಾಡಿ ಚೆನ್ನಾಗಿರುತ್ತಾ, ಅಥವಾ ಎಲೆಕ್ಟ್ರಿಕ್ ಗಾಡಿ ಚೆನ್ನಾಗಿರುತ್ತಾ ಅಂತ ನಿಮ್ಮ ಒಂದು ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡೋಣ ಎಷ್ಟು ಜನಕ್ಕೆ ಯಾವ ಗಾಡಿ ಇಷ್ಟ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಇದು ಇವಾಗಿರೋಂಥ ಒಂದು ಮೇಜರ್ ಅಪ್ಡೇಟು ಮೋಟರ್ ಸೈಕಲ್ಸ್ ರಿಲೇಟೆಡು. ಸೊ CNG ಮೋಟರ್ ಸೈಕಲ್ ಬಜಾಜ್ ಕಡೆಯಿಂದ ಲಾಂಚ್ ಆಗಿದೆ. ಜೊತೆಗೆ ಬುಕ್ಕಿಂಗ್ ಕೂಡ ಇವಾಗ ಓಪನ್ ಆಗಿದೆ. ಇಷ್ಟ ಇರೋರು ಬೇಕಾದ್ರೆ ಬುಕ್ ಮಾಡ್ಕೋಬೋದು. ಇಷ್ಟ ಹೇಳ್ತಾ ಇವತ್ತಿನೊಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಆ್ಯಂಡ್ ಹಾಗೆ ಈ ಒಂದು ಗಾಡಿದು ಟೆಸ್ಟ್ ಡ್ರೈವು ಅದು ಇದು ಎಲ್ಲ ನಾವು ಡಿಸೆಂಬರಲ್ಲಿ ಏನು ಗಾಡಿ ಡೆಲಿವರಿ ಸ್ಟಾರ್ಟ್ ಆಗುತ್ತೆ ಅಥವಾ ಶೋರೂಮ್ಗಳು ಗಾಡಿ ಬರುತ್ತೆ, ಅದು ಅವಾಗ ಈ ಗಾಡಿ ಬಿಲ್ಡು ಮತ್ತು ಯಾವ ಥರ ಇರುತ್ತೆ ಓಡಿಸೋದಕ್ಕೆ, ಪವರ್ ಏನಿದೆ, ಟಾರ್ಕ್ ಏನಿದೆ, ಮೈಲೇಜ್ ಏನಿದೆ ಅಂತ ಮಾತಾಡೋಣ.